ಸಿಂಹರಾಶಿ, ಹಿರಿಯರಿಂದ ವಿಶೇಷವಾದಂತಹ ಸಹಾಯ, ಧನ, ವಸ್ತು ಇವೆಲ್ಲವೂ ಕೂಡ ಸಿಕ್ಕೋದಕ್ಕೆ ಅವಕಾಶಗಳಿದೆ. ಧನ ಸಹಾಯವೂ ಕೂಡ ನಿಮಗೆ ಆಗುವಂತಹದ್ದಿದೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವನ್ನು ನೋಡಬೇಕಾದಂಥದ್ದು. ವ್ಯಾಪಾರ ವ್ಯವಹಾರ ಇವತ್ತ್ಯಾಕೋ ನಿಮ್ಮ ಕೈ ಹಿಡಿತಾ ಇಲ್ಲ, ಇವತ್ತು ಮಾಡ್ತಕ್ಕಂತಹ ಹೂಡಿಕೆ ನಷ್ಟಕ್ಕೆ ದಾರಿ ಅನ್ನುವಂಥದ್ದನ್ನು ಅವಶ್ಯವಾಗಿ ತಿಳಿಯಬೇಕಾಗತ್ತೆ. ಯಾವುದೇ ಕೆಲಸದಲ್ಲೂ ಕೂಡ ನಿಮಗೆ ಆಸಕ್ತಿ ಇಲ್ಲ, ಇದು ಮುಖ್ಯವಾಗಿ ನಷ್ಟಕ್ಕೆ ಕಾರಣ. ಯಾವುದೇ ಕೆಲಸವನ್ನು ಮಾಡುವಾಗ ಆ ಕೆಲಸದ ಬಗ್ಗೆ ಪರಿಪೂರ್ಣವಾದಂತಹ ನಂಬಿಕೆ, ವಿಶ್ವಾಸ, ಆಸಕ್ತಿ ಬಹಳ ಮುಖ್ಯ. ಅದರಿಂದ ಆಗ್ತಕ್ಕಂತಹ ಫಲಾಫಲಗಳು ನಂತರದಲ್ಲಿ. ಆದರೆ ಆ ಕೆಲಸದ ಬಗ್ಗೆ ನನಗೆ ಆಸಕ್ತಿನೇ ಇಲ್ಲ, ನಾನು ಆದರೂ ಆ ಕೆಲಸ ಮಾಡ್ತೀನಿ, ಅನಿವಾರ್ಯತೆ ಇದೆ ಅಂತ ಹೇಳಿ ಮಾಡುವಂತಹ ಕೆಲಸ ನಿಮ್ಮನ್ನು ಯಾವತ್ತೂ ಕೂಡ ದಡ ಸೇರಿಸೋದಿಲ್ಲ. ಅದರಿಂದ ತೊಂದರೆಯೇ ಹೊರತು ಅನುಕೂಲ ಅನ್ನುವಂಥದ್ದು ಬಹಳ ಕಡಿಮೆಯಾಗುತ್ತೆ. ಕಬ್ಬಿಣದ ವ್ಯಾಪಾರಿಗಳಿಗೆ ನಷ್ಟ ಉಂಟಾಗತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ರಾಜಕೀಯ ವಿಚಾರಗಳಿಂದ ದೂರ ಉಳ್ಕೊಳ್ಬೇಕು. ಕ್ಷುಲ್ಲಕವಾದಂತಹ ರಾಜಕೀಯ ವಿಚಾರಕ್ಕೆ ಸಿಕ್ಕಿ ನೀವು ಸಂಪಾದನೆ ಮಾಡಿದಂತಹ ಗೌರವವನ್ನು, ಸ್ಥಾನಮಾನಗಳನ್ನು, ಕುಟುಂಬದ ಮರ್ಯಾದೆಯನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದರೆ ಅದಕ್ಕೆ ಆಶ್ಚರ್ಯಪಡಬೇಕಾದಂಥದ್ದಿಲ್ಲ. ದೂರದ ಪ್ರಯಾಣದಿಂದ ಸಂತಸ ಉಂಟಾಗುತ್ತೆ. ದೂರದ ಪ್ರಯಾಣವನ್ನು ಇವತ್ತೇ ಮಾಡಬೇಕು ಅಂತಲ್ಲ, ದೂರಿಗೆ ಪ್ರಯಾಣವನ್ನು ಮಾಡ್ತೀವಿ ಅಂತಕ್ಕಂತಹ ಮಾತುಗಳು ಬಂದು ಅದಕ್ಕೆ ಖಾತ್ರಿಯನ್ನು ಮಾಡಿಕೊಂಡು ಸಜ್ಜಾಗ್ತಕ್ಕಂಥದ್ದಿದೆಯಲ್ಲ, ಅದು ಕೂಡ ಸಂತೋಷವನ್ನು ಉಂಟು ಮಾಡುವಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಆ ಆಂಜನೇಯನ ಅನುಗ್ರಹ ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆ ಮಾಡಲಿ. ಶುಭವಾಗಿ. ಕನ್ಯಾ ರಾಶಿ, ಧಾರ್ಮಿಕ ಕಾರ್ಯಗಳನ್ನು ವಿರೋಧ ಮಾಡ್ತೀರಿ. ಧರ್ಮ ಕಾರ್ಯವನ್ನು ಮಾಡೋದಕ್ಕೆ ನಿಮ್ಮ ಮನಸ್ಸಿರುವುದಿಲ್ಲ. ಅದು ಒಂದು ರೀತಿಯಲ್ಲಿ ಒಪ್ಕೊಳ್ಳೋಣ, ನಿಮಗೆ ಆಸಕ್ತಿ ಇಲ್ಲ ಅಂತ ಹೇಳಿ ಬೇರೆಯವರನ್ನ ಯಾಕೆ ನಿಷ್ಠುರ ಮಾಡಬೇಕು? ನಿಮ್ಮನ್ನು ಬಲವಂತ ಮಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲದೆ ಇರಬಹುದು, ಆದರೆ ಒಂದು ಧರ್ಮ ಕಾರ್ಯ ನಡೆಯುತ್ತೆ, ಸಮಾಜಕ್ಕೆ ಒಳ್ಳೆಯದಾಗತ್ತೆ, ಉತ್ತಮವಾದಂತಹ ಸಂದೇಶ ಹೋಗುತ್ತೆ, 4-6 ಜನಕ್ಕೆ ಅದರಿಂದ ಲಾಭ ಆಗುತ್ತೆ ಅಂತಾದರೆ ಅದನ್ನು ದೂಷಣೆ ಮಾಡಲಿಕ್ಕೆ, ಅದನ್ನು ವಿರೋಧ ಮಾಡೋದಕ್ಕೆ ನೀವು ಯಾರು ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಕ್ಕದಲ್ಲೇ ಬೇಸರವಾಗುತ್ತೆ. ಇದರ ಅರ್ಥ ಏನು ಅಂತಂದರೆ, ನಿಮ್ಮಲ್ಲಿ ಪ್ರತಿಭೆ ಇದೆ, ತಕ್ಕ ಪ್ರತಿಫಲ ಇಲ್ಲ ಅಂತಂದರೆ 2-3 ಕಾರಣಗಳು ಹಿಂದಿಂದೆ ಬರುವಂಥದ್ದು. ನಿಮ್ಮ ಪ್ರಯತ್ನ ಸರಿಯಾಗಿಲ್ಲ, ಅದನ್ನು ಒಪ್ಕೊಳ್ಬೇಕು. ಇಲ್ಲ, ನಾನು ಸರಿಯಾಗಿ ಪ್ರಯತ್ನವನ್ನೇ ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಮಾತು ಸರಿಯಾಗಿರೋದಿಲ್ಲ, ಅಥವಾ ನಿಮ್ಮ ನಡವಳಿಕೆ ಸರಿಯಾಗಿರೋದಿಲ್ಲ. ಅದನ್ನು ಯಾರು ಗುರುತಿಸಬೇಕೋ ಅಂಥವರು ಗುರುತಿಸಿ ಅದಕ್ಕೆ ತಕ್ಕ ಸ್ಥಾನಮಾನವನ್ನು ನೀಡಿರ್ತಾರೆ. ಈ ರೀತಿ ನಮ್ಮಲ್ಲಿ ಇರತಕ್ಕಂತಹ ಆಂತರಿಕವಾದಂತಹ ಕೆಲವು ದೌರ್ಬಲ್ಯಗಳನ್ನು ನಾವು ಗುರುತಿಸ್ತಲೇ ಸಮಾಜವನ್ನು, ಸಂಸ್ಥೆಯನ್ನು, ವ್ಯಕ್ತಿಗಳನ್ನು ನಿಂದನೆ ಮಾಡಿದರೆ ಏನು ಬಂತು? ನಾವು ಮೊದಲು ಸರಿಯಾಗಬೇಕು, ಸರಿಪಡಿಸ್ಕೊಳ್ಬೇಕು ಅನ್ನುವಂತಹ ಧ್ಯೇಯ ನಮ್ಮಲ್ಲಿರಬೇಕು. ಆ ಪರಿವರ್ತನಾ ಭಾವ ಯಾವಾಗ ನಮಗೆ ಬರುತ್ತೋ ಆಗ ಮಾತ್ರ ನಾವು ಸಮಾಜದಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಕುಟುಂಬದಲ್ಲಿ ಅಗೌರವವನ್ನು ಅನುಭವಿಸಬೇಕಾಗತ್ತೆ. ಮನೆಯವರೇ ಬೆಲೆ ಕೊಡ್ತಾ ಇಲ್ಲ, ಹೊರಗಿನವರು ಹೇಗೆ ಬೆಲೆ ಕೊಡ್ತಾರೆ? ಇದರ ಅರ್ಥ ಮನೆಯವರಿಗೆ ಎಷ್ಟರ ಮಟ್ಟಿಗೆ ಸಮಾಧಾನ ಆಗುವ ಹಾಗೆ ನೀವು ನಡ್ಕೊಳ್ತಾ ಇದ್ದೀರಿ, ಇದು ಬಹಳ ಮುಖ್ಯವಾಗುತ್ತೆ. ಅತಿಥಿಗಳ ಆಗಮನದಿಂದ ಬೇಸರವಾಗುತ್ತೆ. ಮನೆಗೆ ಯಾರು ಅತಿಥಿಗಳು ಬಂದರೆ ಸಂತೋಷ ಪಡಬೇಕು. ನಿಮಗೆ ಬೇಸರವಾಗುತ್ತೆ ಅಂತಂದರೆ ಅವರ ಬಂದಿದ್ದರಿಂದಲೇ, ಅವರ ಆಗಮನದಿಂದಲೇ ಒಂದಷ್ಟು ತೊಂದರೆಗಳು ಆಗ್ತಾ ಇದೆ ಅನ್ನುವಂತಹ ಭಾವನೆಯಲ್ಲಿ, ಆ ಮನಸ್ಥಿತಿಯಲ್ಲಿ ನೀವು ಇರ್ತೀರಿ ಅಂತ ಅರ್ಥ. ಮನೆಯಲ್ಲಿ ನಕಾರಾತ್ಮಕವಾದಂತಹ ವಾತಾವರಣ. ಇಷ್ಟೆಲ್ಲ ನಡೆದ ಮೇಲೆ ಮನೆಯಲ್ಲಿ ಶುಭವನ್ನು, ಶಾಂತಿಯನ್ನು, ಸಮಾಧಾನವನ್ನು, ಸಂತೋಷವನ್ನು, ಆನಂದವನ್ನು ನೋಡಲಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ಇದಕ್ಕೆ ವಿರುದ್ಧವಾದಂತಹ ಫಲಗಳೇ ಸಿಕ್ಕಬೇಕಲ್ವೇ? ಅದನ್ನೇ ನೀವು ಅನುಭವಿಸಬೇಕಾದಂಥದ್ದು. ಬಂಧುಗಳ ಜೊತೆಯಲ್ಲಿ ವಿಶ್ವಾಸದಿಂದ ಇರಬೇಕು. ಅಲ್ಲೂ ಕೂಡ ನಿಷ್ಠುರವಾದರೆ ನಿಮ್ಮನ್ನು ಕೇಳೋರು ಯಾರು ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ, ಆ ಮರ್ಯಾದಾ ಪುರುಷೋತ್ತಮನ ಅನುಗ್ರಹ, ಆಶೀರ್ವಾದ ನಿಮಗೆ ಸದಾ ಇರಲಿ. ಶುಭವಾಗಿ. ತುಲಾರಾಶಿ, ಅಂದುಕೊಂಡಂತಹ ಕೆಲಸ ಪೂರ್ಣ ಆಗುತ್ತೆ, ಸಂತೋಷವಾಗುತ್ತೆ. ಸ್ವಭಾವ ಇದು. ನಾವೇನು ಅಂದ್ಕೊಂಡಿರ್ತೀವೋ ಆ ಕೆಲಸ ಆಯಿತು ಅಂತಂದರೆ ಖಂಡಿತವಾಗಿ ನಮಗೆ ಸಂತೋಷವಾಗುವಂಥದ್ದು ಸ್ವಾಭಾವಿಕವಾದಂಥದ್ದು. ಅದೇ ಅನುಭವ ನಿಮಗೆ ಆಗುವಂಥದ್ದು. ವಾಹನದಿಂದ ಖರ್ಚಾಗುತ್ತೆ, ವಾಹನ ದುರಸ್ತಿಗೆ ಬರುತ್ತೆ, ಇಲ್ಲ ಇನ್ನೇನೋ ಸಣ್ಣ ಪುಟ್ಟ ಅಪಘಾತಗಳು, ಆ ರೀತಿಯಾಗಿ ಒಟ್ಟಾರೆ ವಾಹನಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ. ಸಮಾಧಾನವಾಗಿದ್ದಂತಹ ಮನಸ್ಸಿಗೆ ಘಾಸಿಯಾಗುತ್ತೆ.
ವಾಹನದಿಂದ ಯಾವಾಗ ನಷ್ಟ ಆಗುತ್ತೆ, ನಾವು ಬಹಳ ಇಷ್ಟಪಡ್ತಕ್ಕಂತಹ ವಾಹನ ಏನೋ ಹೆಚ್ಚು ಕಡಿಮೆ ಆಯಿತು ಅಂತಾದಾಗ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರತಕ್ಕಂಥದ್ದು ಸಹಜ. ಅಂತಹ ಘಾಸಿಯನ್ನು ಕೂಡ ಅನುಭವಿಸಬೇಕಾದಂಥದ್ದು. ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ, ಆದರೆ ಈ ರೀತಿ ಏನೋ ಯಾವುದೋ ಹಿನ್ನೆಲೆಯಿಂದ ಅದಕ್ಕೆ ಭಂಗ ಬರುತ್ತೆ. ಆ ಸಂತೋಷವನ್ನು ಅದು ಕಿತ್ಕೊಂಡ್ಬಿಡುತ್ತೆ, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು. ಚಿಂತಿಸಿದ ಕೆಲಸಗಳು ಸರಿಯಾಗಿ ಆಗೋದಿಲ್ಲ ಅನ್ನುವಂತಹ ಯೋಚನೆಗಳು ಮತ್ತೆ ಮತ್ತೆ ಬರುತ್ತೆ. ನಾನು ಯಾಕೆ ಆಲೋಚನೆ ಮಾಡಿದಂತಹ ಯಾವ ಕೆಲಸಗಳು ಕೂಡ ಗುರಿ ಮುಟ್ತಾ ಇಲ್ಲ, ಯಾಕೆ ಯಾವ ಕೆಲಸಗಳು ನನಗಾಗ್ತಾ ಇಲ್ಲ, ಎಲ್ಲವೂ ಕೂಡ ಯಾವುದೋ ಒಂದು ಹಂತವನ್ನು ತಲುಪುತ್ತೆ, ಪೂರ್ಣ ಆಗೋದಿಲ್ಲ ಅನ್ನುವಂತಹ ಬೇಸರವೂ ಕೂಡ ನಿಮ್ಮದಾಗಿರುತ್ತೆ. ಹಣ ಮತ್ತು ವ್ಯವಹಾರದಲ್ಲಿ ಅನುಕೂಲ ಆಗಬೇಕು ಅಂತಲೇ ನಿಮ್ಮ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರುತ್ತೆ. ಆದರೆ ಅದು ಎಷ್ಟರ ಮಟ್ಟಿಗೆ ಫಲವನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಮನಸ್ಸಿಗೆ ಏನೋ ಒಂದಷ್ಟು ನೆಮ್ಮದಿ ಸಿಕ್ಕುವಂತಹ ದಿವಸ. ಅಲ್ಪ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿ ಸಿಗ್ತಾ ಇದೆ ಅಂತ ಹೇಳಿ ಸಮಾಧಾನವನ್ನು ಪಟ್ಟುಕೊಳ್ಬೇಕು. ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗಿ ಈಡೇರತಕ್ಕಂತಹ ಸೂಚನೆಗಳಿದೆ. ಆ ಒಂದು ಸಂಭ್ರಮದಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸಗಳು ಸರಿಯಾಗಿವೆಯೇ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿಕೊಳ್ಳಿ. ದೃಢವಾದಂತಹ ನಿರ್ಧಾರಗಳನ್ನು, ತೀರ್ಮಾನಗಳನ್ನು ಮಾಡಿ ಕೆಲಸದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಅಂತಕ್ಕಂಥದ್ದು. ಪ್ರವಾಸ ಅಥವಾ ಪ್ರಯಾಣ, ಇದರಿಂದ ಸಂತೋಷ ಪಡ್ತೀರಿ. ಆ ಯೋಗ ನಿಮ್ಮದಾಗುವಂಥದ್ದು ಈ ದಿವಸದಲ್ಲಿ ಕಾಣುವಂಥದ್ದಿದೆ. ಆಲೋಚನೆ ಮಾಡಿದಂತಹ ಎಲ್ಲ ಕೆಲಸಗಳನ್ನು ಪೂರೈಸೋದಕ್ಕೆ ಪ್ರಯತ್ನವನ್ನು ಮಾಡಿ. ಮನಸ್ಸಿನಲ್ಲಿ ಯಾವುದೋ ಒಂದು ಆಲೋಚನೆ ಬಂತು, ಅದನ್ನು ಕಾರ್ಯರೂಪಕ್ಕೆ ತಂದ್ರಿ, ಆ ಕೆಲಸ ಹಾಗೇ ಉಳಿಬಾರ್ದು, ಅದು ಪರಿಪೂರ್ಣವಾಗಬೇಕು. ಅದರಿಂದ ಸಿಗ್ತಕ್ಕಂತಹ ಫಲಾಫಲಗಳು ಅಥವಾ ನಿಮ್ಮ ಕರ್ತವ್ಯದ ದೃಷ್ಟಿಯಿಂದ ಆ ಕೆಲಸವನ್ನು ಪೂರ್ಣ ಮಾಡಬೇಕಾದಂಥದ್ದು. ಮನೆಯವರ ಜೊತೆಯಲ್ಲಿ ಹೊಂದಾಣಿಕೆಯನ್ನು ಇಟ್ಟುಕೊಳ್ಳಿ. ಮನೆಯವರ ಅಸಹಕಾರ ನಿಮಗೆ ಯಾವ ಕೆಲಸದಲ್ಲೂ ಕೂಡ ಜಯವನ್ನು ಅಥವಾ ಆ ಮನಸ್ಸನ್ನು ನಿಮಗೆ ಕೊಡುವುದಿಲ್ಲ. ಅದು ದೊಡ್ಡ ಹಿನ್ನಡೆಯಾಗ್ತಕ್ಕಂಥದ್ದು. ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಕಡಿಮೆ, ಅದು ವ್ಯವಹಾರದಲ್ಲಿ, ಸಮಾಜದಲ್ಲಿ, ಮನೆಯಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳಲ್ಲಿ, ಎಲ್ಲಿ ಬೇಕಾದರೂ ಆಗಬಹುದು. ಅದನ್ನು ಗಮನಿಸಿಕೊಂಡು ನೀವು ಆಡ್ತಕ್ಕಂತಹ ಮಾತು, ನಿಮ್ಮ ಸ್ಥಾನ ಮಾನ ಇವೆಲ್ಲವನ್ನು ನೀವು ಕಾಪಾಡಿಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.